ನಮ್ಮ ತಾಯಂದ್ರಿಗೆ ದೊಡ್ಡ ಚಾಲೆಂಜ್ ಏನ್ ಗೊತ್ತಾ? ನಾನಂತೂ ಚಿಕ್ಕವಳಿದ್ದಾಗ ಸ್ಕೂಲಿಗೆ ಹೋಗಿ ಬಂದ್ರೆ ಸಾಕು ಅಥವಾ ಊರಿಗೆ ಹೋಗಿ ಬಂದ್ರೆ ಸಾಕು, ಹಾಸ್ಟೆಲಿಗೆ ಹೋಗಿ ಬಂದ್ರೆ ಸಾಕು, ನಮ್ಮ ಅಮ್ಮನಿಗೆ ದೊಡ್ಡ ಚಾಲೆಂಜು ನನ್ನ ತಲೆ ಕ್ಲೀನ್ ಮಾಡೋದು. ಫುಲ್ಲು ಏನು ಆ ಮಕ್ಕಳು ಈ ಮಕ್ಕಳು ಆ ಧೂಳು ಎಲ್ಲ ಕೇಸರಲ್ಲಿ ಚೆನ್ನಾಗಿ ಆಟ ಆಡಿ ತಲೆನೆಲ್ಲ ಗಬ್ಬೆಬ್ಬಿಸ್ಕೊಂಡ್ ಬಂದ್ಬಿಡ್ತಾ ಇದ್ವಿ. ಸರ್ ಅಮ್ಮಂದ್ರೆ ಹೇಗೆ ಅಂತಂದ್ರೆ ಮನೆಗೆ ಬಂದ ಮೇಲೆ ನಾವು ಬಾಚೋ ಬಾಚನ್ಕೇಳಿ ನೀನು ಬಾಚ್ಕೋಬೇಡ, ಏನಿರುತ್ತೆ ಅದು ಬೇರೆಯವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಇದಕ್ಕಂತೂ ಒಂದು ರಾಶಿ ಹೋಮ್ ರೆಮಿಡೀಸ್ ಮಾಡ್ತಾ ಇದ್ವಿ. ಆದ್ರೆ ಇನ್ಮೇಲೆ ಮಕ್ಕಳಿಗೆ ಆ ಟೆನ್ಷನ್ನೇ ಇಲ್ಲ. ತಾಯಂದ್ರಿಗೂ ಅಷ್ಟೇನೆ ಸುಲಭವಾಗಿ ಹೇಗೆ ನಿಮ್ಮ ಕೂದಲಿನ ಹೆಣನ ತೆಗಿಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ ಜೊತೆಗೆ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಸೋಲ್ಯಾಕ್ನ ಲೈಸ್ ಡ್ಯಾಡ್ ನೀಮ್ ಲೈಸ್ ಕ್ಲೀನರ್ ಜೊತೆಗೆ. ಸೊ ಈ ಬ್ಯೂಟಿಫುಲ್ ಪ್ರಾಡಕ್ಟ್ನ ಯೂಸ್ ಮಾಡೋದು ತುಂಬ ಈಸಿ. ಏನಪ್ಪ ಅಂತಂದರೆ 5 ಅಥವಾ 4 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ತಗೊಳ್ಳಿ. ಒಂದು 4 ಸ್ಪೂನ್ ಕೊಬ್ಬರಿ ಎಣ್ಣೆ ತಗೊಂಡು 1-2 ಸ್ಪೂನ್ ಅಷ್ಟು ನಮ್ಮ ನೀಮ್ ಲೈಸ್ ಕ್ಲೀನರ್ನ ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯೂಶಲಿ ಬೇವಿನ ಸೊಪ್ಪನ್ನ ತಿನ್ನಬೇಕು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ದೇಹದೊಳಗಿರುವಂತಹ ಎಷ್ಟೋ ಏನು ಹೇಳ್ತಾರೆ, ಏನಾದರೂ ತಿಂದು ಆ ಕಾಯಿಲೆ ಈ ಕಾಯಿಲೆ ಎಲ್ಲ ಕಡಿಮೆ ಆಗುತ್ತೆ ಅಂತಾರೆ. ಸೊ ನೀಮ್ ಬೇವಿನ ಎಲೆ ಎಲ್ಲ ಪ್ರಾಬ್ಲಮ್ಗೂ ಒಂಥರ ರಾಮಬಾಣ ಇದ್ದ ಹಾಗೆ ನೋಡಿ. ಈ ಕನ್ಸಿಸ್ಟಲ್ಲಿ ಮಾಡ್ಕೊಳ್ಬೇಕು. ಇದನ್ನು ತಲೆಗೆ ಸೇಮ್ ನೀವು ಹೇಗೆ ಡೈ ಹಚ್ಕೊಳ್ತೀರಾ ಅಥವಾ ಹೇಗೆ ಆಯಿಲ್ ಹಚ್ಕೊಳ್ತೀರಾ ಹಾಗೆ ಇದನ್ನು ಅಪ್ಲೈ ಮಾಡಿಕೊಂಡು 1 ಅವರ್ ಆದಮೇಲೆ ಈ ಬಾಚಣಿಕೆಯಿಂದ ನೀವು ಸುಮ್ಮನೆ ನಾರ್ಮಲ್ ಆಗಿ ನಿಮ್ಮ ತಲೆನ ಬಾಚ್ಕೊಳ್ಳಿ. ನೀವೇ ನೋಡ್ತೀರಾ ಬರೀ ಏನಷ್ಟೇ ಅಲ್ಲ, ಅದರ ಹೊಟ್ಟು ಕೂಡ ಅದ್ರ ಜೊತೆಗೆ ಬರುತ್ತೆ. ನಿಮ್ಮ ಕೂದಲು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇನ್ಮೇಲಿಂದ ಅಕಸ್ಮಾತ್ ನೀವೆಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡಿಕೊಂಡು ನಮ್ಮ ತಲೆ ಇಚ್ಚಿಂಗ್ ಆಗ್ತಾ ಇದೆ, ಮಕ್ಕಳು ಎಲ್ಲರ ಎದುರುಗಡೆನೂ ತಲೆ ಕೆರ್ಕೋತಾ ಇದ್ರೆ ಅಮ್ಮಂದ್ರಿಗೆ ಏನೋ ಒಂಥರ ಡಿಸ್ಗಸ್ಟಿಂಗು, ಒಂಥರ ಹಿಂಸೆ, ಏನಕ್ಕೆ ಹಿಂಗೆ ಕೆರ್ಕೋತಿದ್ದಾಳೆ, ಏನಾಗಿದೆ ಅಂತ ಇನ್ಮೇಲೆ ಅಟೆನ್ಷನ್ ಇರೋದಿಲ್ಲ. ನಮ್ಮ ನೀಮ್ ಲೈಸ್ ಕ್ಲೀನರ್ನ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ, ಯೂಶಲಿ ಈಗ ನಾವು ಶಾಂಪು ಹಾಕಿದ್ರೆ ಏನಾಗುತ್ತೆ, ಬರೀ ಏನು ದಪ್ಪಗಿರೋ ಹೇನುಗಳು ಬರ್ತವೆ, ಬರದೇ ಹೋಗ್ತವೆ. ಬಟ್ ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಏನು ಗೊತ್ತಾ? ಹೇನುಗಳು ಒಂದಷ್ಟು ಮೊಟ್ಟೆಗಳನ್ನ ಹಾಕ್ಬಿಟ್ಟಿರ್ತವೆ. ನಾವು ಎಷ್ಟು ಬಾಚಿದ್ರು ಕೆಲವೊಂದು ಕಣ್ಣಿಗೆ ಕಾಣೋದೇ ಇಲ್ಲ, ಎಷ್ಟು ಬಾಚಿದ್ರು ಬರೋದಿಲ್ಲ. ಸೊ ಆ ಥರ ಎಷ್ಟು ಚಿಕ್ಕ ಸೀರಿದ್ರೂ ಕೂಡ ಈ ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಕೂದಲು ಕ್ಲೀನ್ ಆಗುತ್ತೆ. ಆಮೇಲೆ ಅದು ರೀಪ್ರೊಡಕ್ಷನ್ಗೆ ದಾರಿ ಮಾಡಿಕೊಡೋದಿಲ್ಲ. ಬಿಕಾಸ್ ನೀವು ನೋಡಿರ್ತೀರಾ, 1 ವಾರ ಕ್ಲೀನ್ ಮಾಡ್ತಾರೆ, ಮತ್ತೆ 1 ವಾರದಲ್ಲಿ ಜಾಸ್ತಿ ಆಗೋಗ್ಬಿಡುತ್ತೆ, ಮತ್ತೆ ಕ್ಲೀನ್ ಮಾಡ್ತಾರೆ, ಮತ್ತೆ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಇನ್ಮೇಲೆ ಆ ತಾಪತ್ರಯ ಇರೋದಿಲ್ಲ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ. ಸೊ ಕೆಲವ್ರಿಗೆ ಒಂದು ಹೊಸ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ಏನು ಸೈಡ್ ಎಫೆಕ್ಟ್ ಆಗುತ್ತೋ ಏನೋ, ಅಯ್ಯೋ ಕೂದಲು ಹೋಗ್ಬಿಡುತ್ತೆ, ಅಯ್ಯೋ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅನ್ನೋ ಟೆನ್ಷನ್ಸ್ ಇರುತ್ತೆ. ಬಟ್ ಟ್ರಸ್ಟ್ ಮೀ, ಇದು 100% ನ್ಯಾಚುರಲ್. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ.